ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನಿವತ್ತು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ GRB ಅವ್ರದ್ದು 175 ಗ್ರಾಮ್ ಅಷ್ಟು ಗುಲಾಬ್ ಜಾಮೂನ್ ಪೌಡರ್ನ ಒಂದು ಪ್ಯಾಕೆಟು ತಗೊಂಡು ಒಂದು ಬೌಲ್ಗೆ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಈ ಪೌಡರ್ನ ನಾವು ಕಲಿಸ್ಬೇಕಾದ್ರೆ ಜಾಸ್ತಿ ನಾದ್ಕೋಬಾರ್ದು, ಸುಮ್ಮನೆ ಹಾಗೆ ಹಾಲಿನಲ್ಲಿ ಕಲಿಸ್ಕೋಬೇಕು. ಹಸಿ ಹಾಲು ಅಥವಾ ಕಾಯಿಸಿರೋ ಹಾಲು ಯಾವುದಾದ್ರೂ ಸರಿ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿಯೇ ನಾದಬಾರ್ದು, ಹಾಗೆ ಬೆರಳು ಸಹಾಯದಿಂದ ನಾವು ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಡಬೇಕು. ನಾವೆಷ್ಟು ಸ್ಮೂತಾಗಿ ಕಲಿಸ್ಕೋತೀವೋ ಅಷ್ಟೇ ಸ್ಮೂತಾಗಿ ಉಂಡೆಗಳು ಕೂಡ ಬರುತ್ತೆ. ಜಾಮೂನ್ ಹಿಟ್ಟನ್ನು ಈ ಅದಕ್ಕೆ ಕಲಿಸ್ಕೋಬೇಕು. ನಿಮಗೆ ಸ್ವಲ್ಪ ತೆಳು ಅನಿಸ್ಬೋದೇನೋ ನೋಡ್ತಾ ಇದ್ದರೆ, ಇದು ಕರೆಕ್ಟಾಗಿದೆ. ಈ ಅದಕ್ಕೆ ಕಲಿಸ್ಕೊಂಡು ನಾನೊಂದು ಪ್ಲೇಟ್ನ ಮುಚ್ಚಿ ಒಂದು ಹಾಫ್ ಆನ್ ಅವರು ಬಿಡ್ತಾಯಿದ್ದೀನಿ. ನೋಡಿ, ನಾನು ಹಿಟ್ಟು ಕೂಡ ನಾನು ಸ್ವಲ್ಪನೂ ನಾದಿಲ್ಲ, ಜಸ್ಟ್ ಹಾಲನ್ನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಒಂದು ಪ್ಲೇಟ್ನ ಮುಚ್ಚಿ ಹಿಟ್ಟು ಸ್ವಲ್ಪ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ಹಿಟ್ಟು ನೆನೆಯೋಷ್ಟರಲ್ಲಿ ನಾನಿಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪ್ಯಾನ್ನ ಇಟ್ಕೊಂಡು 175 ಗ್ರಾಮಷ್ಟು ಜಾಮೂನ್ ಪೌಡರ್ಗೆ ನಾನಿಲ್ಲಿ 350 ಗ್ರಾಮಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಾನು ಬೌಲ್ ಅಳತೆನಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಲ್ವ, ಆ ಬೌಲ್ನಲ್ಲಿ 2 ಬೌಲಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೆ ಬೇಕಾಗಿರೋ ಅಂಥ ಪಾಕದಷ್ಟು ಅದಕ್ಕೆ ನಾನು 2 ಬೌಲ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಪಾಕ ಮಾಡಿಕೊಂಡ್ರೂ ವೇಸ್ಟ್ ಆಗುತ್ತೆ. ಸೊ ಈ ಅಳತೆನಲ್ಲಿ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ಪಾಕ ಕೂಡ ಚೆನ್ನಾಗಿ ಜಾಮೂನೆಲ್ಲ ಹೀರ್ಕೊಂಡು ಪಾಕ ಇನ್ನೂ ಸ್ವಲ್ಪ ಉಳಿಯುತ್ತೆ. ಸೊ ಹಾಗಾಗಿ ನಾನು ಈ ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಸಕ್ಕರೆನ 350 ಗ್ರಾಮ್ ಹಾಕ್ಕೊಳ್ಳಿ, ಸ್ವೀಟ್ ಕರೆಕ್ಟಾಗಿ ಬರುತ್ತೆ. ಸ್ವೀಟ್ ಕಮ್ಮಿ ತಿನ್ನೋರಾದರೆ 300 ಗ್ರಾಮ್ನ ಹಾಕ್ಕೊಳ್ಳಿ. ಪಾಕ ರೆಡಿ ಆಗೋಷ್ಟರಲ್ಲಿ ಜಾಮೂನ್ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಕೈಗೆ ಇಟ್ಟು ಸ್ವಲ್ಪ ಅಂಟಿಸ್ತಾ ಇದೆ ಅಂತ ಅಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಕೈಗೆ ಸವರ್ಕೊಂಡು ಉಂಡೆಗಳನ್ನು ಮಾಡ್ಕೊಳ್ಳಿ. 1 ನಿಮಿಷ ಅಷ್ಟೇ ಇದನ್ನು ಹಿಟ್ಟನ್ನ ಜಾಸ್ತಿ ನಾದ್ಕೋಬಾರ್ದು, ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಉಂಡೆನ ತಗೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಉಂಡೆಗಳು ಬರ್ತಾಯಿದೆ ಅಂತನ, ಎಲ್ಲೂ ಸ್ವಲ್ಪನೂ ಬಿರ್ಕಿಲ್ಲದೆ ತುಂಬ ಸಾಫ್ಟಾಗಿ ಬರ್ತಾಯಿದೆ ಅಲ್ವಾ. ನೋಡಿ, ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. 175 ಗ್ರಾಮ್ ಜಾಮೂನ್ ಹಿಟ್ಟಿನ ಪೌಡರ್ಗೆ 15 ಉಂಡೆಗಳು ಕೂಡ ಆಗಿದೆ. ಇವಾಗ ಪಾಕ ಕೂಡ ರೆಡಿಯಾಗಿದೆ. ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಇಷ್ಟ ಆದರೆ ಸಾಕು ಪಾಕ. ನಾನಿಲ್ಲಿ 3 ಏಲಕ್ಕಿನ ಕುಟ್ಟಿ ಪೌಡರ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಪಾಕಕ್ಕೆ. ನಂತರ ಇಲ್ಲಿ 3-4 ಹನಿಯಷ್ಟು ನಿಂಬೆ ಹುಳಿನ ಆ್ಯಡ್ ಮಾಡ್ಕೊಳ್ಳಿ. ನಿಂಬೆ ಹುಳಿ ಹಾಕೋದ್ರಿಂದ ಪಾಕ ಯಾವ ಅದಕ್ಕಿರುತ್ತೋ ಅದೇ ಕನ್ಸಿಸ್ಟೆನ್ಸಿಗೆ ಇರುತ್ತೆ, ಪಾಕ ಗಟ್ಟಿ ಬರಲ್ಲ. ಸೊ ಹಾಗಾಗಿ ನಾನಿಲ್ಲಿ ನಿಂಬೆ ಹುಳಿನ ಹಾಕೋದನ್ನ ವಿಡಿಯೋದಲ್ಲಿ ಮಿಸ್ ಮಾಡಿದ್ದೀನಿ, ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಿಂಬೆ ಹುಳಿನ ಹಾಕ್ಕೊಳ್ಳಿ. ಪಾಕನ ಒಂದು ಪ್ಲೇಟ್ನ ಮುಚ್ಚಿಟ್ಟು ಬಿಡಿ. ಅಷ್ಟೊತ್ತಿಗೆ ನಾವು ಜಾಮೂನ್ನ ಕರ್ಕೊಳ್ಳೋಣ ಅಂತ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಜಾಮೂನ್ ಉಂಡೆಗಳನ್ನು ಹಾಕ್ಕೊಂಡು ಹಾಕಿದ ತಕ್ಷಣ ಜಾಮೂನ್ ಉಂಡೆಗಳನ್ನ ತಿರುಗಿಸ್ಬೇಡಿ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿರುಗಿಸ್ಕೊಳ್ಳಿ. ಇಲ್ಲಾಂದರೆ ಉಂಡೆ ಎಲ್ಲ ಸೀಳೋಗೋ ರೀತಿ ಕಲಿಸ್ಕೊಳ್ಳೋ ರೀತಿ ಆಗಿಬಿಡುತ್ತೆ. ನಿಧಾನಕ್ಕೆ ಜಾಮೂನ್ ಉಂಡೆಗಳನ್ನ ಒಂದು ಸ್ಪೂನಿಂದ ತಿರುಗಿಸ್ಕೊಂಡು ಹಾಕ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ ಜಾಮೂನ್ ಉಂಡೆಗಳನ್ನು. ನಾವು ಮೊದಲಿಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆಮೇಲೆ ಹಾಕ್ಕೊಂಡಿದ್ದ ತಕ್ಷಣ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಗೋಲ್ಡನ್ ಕಲರ್ ನೋಡಿ ಈ ರೀತಿ ಕಲರ್ ಬರೋವರೆಗೂ ಚೆನ್ನಾಗಿ ಒಂದು 10 ನಿಮಿಷನಾದರೂ ಜಾಮೂನ್ನ ಕರ್ಕೋಬೇಕಾಗುತ್ತೆ ನಾವು ಎಣ್ಣೆಯಲ್ಲಿ. ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನೀಟಾಗಿ. ನಾವು ಕಲರ್ ಚೇಂಜ್ ಆಗಿಬಿಡ್ತು ಅಂತ ತೆಗೆದ್ರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ಏನೂ ಇಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷನಾದರೂ ಚೆನ್ನಾಗಿ ಉಂಡೆನ ಕರ್ಕೊಳ್ಳಿ. ನಾನು 2ನೇ ಬ್ಯಾಚ್ ಕೂಡ ಇವಾಗ ಕರ್ಕೊಂಡು ಆಗಿದೆ. ಈಗ ಪಾಕ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಪಾಕ ಕೂಡ ಚೆನ್ನಾಗಿ ಹೇಗಿತ್ತೋ ಹಾಗೇ ಇದೆ. ಈ ಕರ್ಕೊಂಡಿರೋ ಅಂಥ ಜಾಮೂನ್ನ ನಾನಿಲ್ಲಿ ಪಾಕಕ್ಕೆ ಹಾಕ್ಕೊಂಡು ಒಂದು 2 ಅವರ್ ಬಿಡ್ತಾಯಿದ್ದೀನಿ. ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಇನ್ನೂ ಎಷ್ಟು ಪಾಕ ಉಳ್ಕೊಂಡಿದೆ ನೋಡಿ. ಈ ಅಳತೆಯಲ್ಲಿ ಮಾಡೋದ್ರಿಂದ ಪಾಕನೂ ವೇಸ್ಟ್ ಆಗಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ.
ಹಾಗೆ ಪಾಕ ಜಾಸ್ತಿ ಬಿಸಿ ಇರಬಾರ್ದು, ಅಥವಾ ನಾವು ಎಣ್ಣೆಯಿಂದ ಜಾಮೂನ್ನ ಕರೆದಿದ ತಕ್ಷಣ ಆ್ಯಡ್ ಮಾಡೋದ್ರಿಂದ ಜಾಮೂನು ಕೂಡ ತುಂಬ ಬಿಸಿ ಇರುತ್ತೆ. ಪಾಕನೂ ಬಿಸಿ ಇದ್ದರೆ ಏನಾಗುತ್ತೆ, ಈ ಥರ ಗಟ್ಟಿಗಿರಲ್ಲ, ಜಾಮೂನು ಕಲಸ್ಕೊಂಡಂಗೆ ಆಗಿಬಿಟ್ಟಿರುತ್ತೆ, ಒಂಥರ ಬೆಂದಂಗೆ ಆಗಿಬಿಡುತ್ತೆ ಪಾಕಕ್ಕೆ ಹಾಕಿದ ತಕ್ಷಣ. ಪಾಕ ಸ್ವಲ್ಪ ಬಿಸಿ ಇದ್ದರೆ ಸಾಕು, ಅಥವಾ ಜಾಮೂನ್ನ ಎಣ್ಣೆಯಿಂದ ತೆಗೆದಿದ ತಕ್ಷಣ ಹಾಕಬೇಡಿ. ಒಂದು 2 ನಿಮಿಷ ಬಿಟ್ಟು ಜಾಮೂನ್ನ ಪಾಕಕ್ಕೆ ಹಾಕಿ. ಇದೇ ರೀತಿ ನೀಟಾಗಿ ಬರುತ್ತೆ ಜಾಮೂನು. ನೋಡಿದ್ರಲ್ವ ಜಾಮೂನ್ ಹೇಗೆ ಮಾಡೋದು ಅಂತ. ನಾನು ಮಾಡಿರುವಂಥ ಈ ಜಾಮೂನ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.